ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದಲ್ಲಿ ಎಸ್ಎಂ ಸುದ್ದಿಮಿತ್ರ ಚಾನೆಲ್ ಉದ್ಘಾಟನಾ ಸಮಾರಂಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಂದಿಕೇಶರ ದೇವಸ್ಥಾನದಲ್ಲಿ ಸಂಪಾದಕರಾದ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ಎಂ ಸುದ್ದಿಮಿತ್ರ ಚಾನೆಲ್ ಉದ್ಘಾಟನಾ ಸಮಾರಂಭವು ದಿನಾಂಕ 14/2/2026 ರಂದು ನಡೆಯಿತು. ಸಾನ್ನಿಧ್ಯ ಶ್ರೀ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಮಹಾಸ್ವಾಮಿಗಳು, ಮುತ್ತಿನ ಕಂತಿಮಠ, ಜಮಖಂಡಿ. ಶ್ರೀ ಆನಂದ ದೇವರು, ಓಲೆಮಠ, ಜಮಖಂಡಿ. ತೇರದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ, ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ, ಜಮಖಂಡಿ ತಹಶೀಲ್ದಾರ ಅನಿಲ್ ಬಡಿಗೇರ್, ಸಂಗಪ್ಪ ಹಲ್ದಿ, ಆಮ್ ಆದ್ಮಿ ಪಕ್ಷದ ಅರ್ಜುನ್ ಹಲಿಗಿಗೌಡರ್, ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್, ಪರ್ವ ನ್ಯೂಸ್ ಸಂಪಾದಕರಾದ ಪ್ರದೀಪ್ ಹಿರೇಮಠ್ ಅವರು ಪ್ರಾಸ್ತಾವಿಕ ನುಡಿ ಮಾತನಾಡಿದರು. ಕಾಶಿನಾಥ್ ಹೊಸಮನಿ ನಿರೂಪಣೆ ಮಾಡಿದರು. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುಮಿತ್ರಾ ಗುಳಬಾಳ, ರತ್ನ ಸೇಠ್ ಪಿಬಿ ಹೈಸ್ಕೂಲಿನ ಎಸ್ಡಿಎಂಸಿ ಸದಸ್ಯರು, ಪುಷ್ಪಾ ಕರ್ಣಿ, ಕಾಂಗ್ರೆಸ್ ಮುಖಂಡರು ಗಣೇಶ್ ಸಿರಗನ್ನವರ, ಬಿಜೆಪಿ ಮುಖಂಡರು ಕಾಶಿನಾಥ್ ಚೆನ್ನವೀರ್, ಬಿಜೆಪಿ ಮುಖಂಡರು ಸುರೇಶ್ ಚಗ್ಗಂಡವರ್, ಬಸಪ್ಪ ಕಾಗವಾಡ, ಪ್ರಭುಲಿಂಗೇಶ್ವರ ಕಾಂಟ್ರಾಕ್ಟರ್ ಸಿದ್ದಾಪುರ, ರಂಜಾನ್ ನದಾಫ್, ಹಾಸ್ಟೆಲ್ ವಾರ್ಡನ್ ನೀಲಗುಂದ ಹನುಮಂತ್, ಬಟಿಕುರ್ಕಿ, ಪಶುವೈದ್ಯರು ಲಕ್ಷ್ಮಣ್ ನಿಂಗನಗೌಡ, ದುಂಡಯ್ಯ ಹಿರೇಮಠ, ಶಿಕ್ಷಕರು ಕುಶಪ್ಪ ಮರನೂರ್, ಶರಣು ಮೂಲಂಗಿ, ಸಮಾಜ ಸೇವಕರು ಶ್ರೀಶೈಲ್ ಗಣಾಚಾರಿ, ಕೂಡಲ ಸಂಗಮ, ಎಚ್ವೈ ಝರಾಳೆ, ಶಶಿಕಾಂತ್ ತೇರದಾಳ್, ಜಿಲ್ಲಾಧ್ಯಕ್ಷರು, ಪ್ರೆಸ್ ಕ್ಲಬ್, ರವಿ ದೊಡ್ಡಮನಿ, ಕಾಣಿಪ ರಕ್ಷಣಾ ಸಂಘ ರಾಜ್ಯಾಧ್ಯಕ್ಷರು, ಲಕ್ಷ್ಮಣ್ ಕಾಂಬ್ಳೆ, ಕಾಣಿಪ ರಕ್ಷಣಾ ಸಂಘ ತಾಲೂಕಾಧ್ಯಕ್ಷರು, ಯಶವಂತ್ ಕಲುತಿ, ಕಾಲಿಪಾ ಧ್ವನಿ ಅಧ್ಯಕ್ಷರು, ಜಮಖಂಡಿ. ಎಲ್ಲಾ ಪತ್ರಿಕಾ ಮಾಧ್ಯಮ ಮಿತ್ರರು, ಎಲ್ಲಾ ರಾಜಕೀಯ ಮುಖಂಡರು ಭಾಗವಹಿಸಿದ್ದರು. ಮೂಲಕ ಈ ಎಸ್ಎಂ ಸುದ್ದಿ ಮಿತ್ರ ನ್ಯೂಸ್ ಚಾನೆಲ್ ಉದ್ಘಾಟನಾ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮುಖಾಂತರ ಈ ಒಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಸುದ್ದಿ ಮಿತ್ರ ನ್ಯೂಸ್ ಚಾನೆಲ್ ಯಾವತ್ತೂ ಜ್ಯೋತಿಯಾಗಿ ಪ್ರಜ್ವಲಿಸಿದೆ. ಅದೇ ರೀತಿ ನೀರಲ್ಲಿ ಮೇಲಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಗೆ ಮುತ್ತಿನ ಕಂತಿ ಹಿರೇಮಠದ ಪೂಜ್ಯರ ಪಾದಗಳಿಗೂ ನಮಸ್ಕರಿಸುತ್ತಾ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರನ್ನೊಳಗೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಿಮ್ಮೆಲ್ಲರ ಸದುಹೃದಯಕ್ಕೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ವಿಶೇಷವಾಗಿ ಎಸ್ಎಂ ಸುದ್ದಿಮಿತ್ರ ಅನ್ನುವಂತಹ ವಾಹಿನಿಯನ್ನ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂತಹ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಜೊತೆಗೆ ಈ ಒಂದು ಚಾನೆಲ್ನ ಮುಖ್ಯಸ್ಥರು ಆಗಿರುವಂತಹ ಶ್ರೀಕಾಂತ್ ಮಠಪತಿ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಮಾಧ್ಯಮ ಅಂತ ಅನ್ನೋದು ಏನು ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು. ಮಾಧ್ಯಮ ಅಂತಂದ್ರೆ ಜನರ ಒಂದು ಪ್ರತಿಬಿಂಬ. ಸಮಾಜದಲ್ಲಿ ಮಾಧ್ಯಮ ಅನ್ನೋ ಒಂದು ಪಾತ್ರ ಎಷ್ಟು ಮುಖ್ಯ ಆಗತ್ತೆ ಅಂತಂದ್ರೆ, ನಡೀತಿರುವಂತಹ ಅನ್ಯಾಯವನ್ನ, ಅಕ್ರಮವನ್ನ ಒಂದು ವ್ಯವಸ್ಥಿತವಾದ ಪರವಾಗಿ ನೀವು ಬಿಂಬಿಸುವಂತಹ ಒಂದು ಪ್ರಯತ್ನ. ಜೊತೆಗೆ
ಈಗೇನು ಕಾನೂನು ವ್ಯವಸ್ಥೆಯಲ್ಲಿ ಮಾಧ್ಯಮ ಪತ್ರಿಕಾ ಅನ್ನುವಂತಹ ರಂಗಕ್ಕೂ ಕೂಡ ಅದರದೇ ಆಗಿರುವಂತಹ ಒಂದು ಗೌರವ ಇದೆ. ಆ ಗೌರವವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಗೌರವದಿಂದ ನಡೆಸ್ಕೊಂಡು ಹೋಗುವಂತಹ ರೀತಿಯಲ್ಲಿ ಹೋಗ್ಬೇಕೇ ವಿನಃ ಒಂದು ಮಾಧ್ಯಮ ಅಂತಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಒಂದು ಮಾಧ್ಯಮ ಕೇವಲ ಒಂದು ಸಮುದಾಯಕ್ಕೆ ಮೀಸಲಿರಬಾರ್ದು, ಒಂದು ಮಾಧ್ಯಮ ಕೇವಲ ಒಂದು ಜಾತಿಗೆ ಮೀಸಲಿರಬಾರ್ದು, ಕೇವಲ ಒಂದು ಪಕ್ಷಕ್ಕೆ ಮೀಸಲಿರಬಾರ್ದು, ಕೇವಲ ವ್ಯಕ್ತಿಗತವಾಗಿ ಒಂದು ಮಾಧ್ಯಮ ಮೀಸಲಿರಬಾರ್ದು. ಅದಕ್ಕೆ ಮಾಧ್ಯಮ ಅಂತಾನೂ ಕರೆಯಂಗಿಲ್ಲ. ಒಂದು ಮಾಧ್ಯಮ ಅನ್ನೋದು ಸಾಮಾಜಿಕ ಚಿಂತನೆಗಳನ್ನ, ಇದಷ್ಟೇ ಅಲ್ಲದೆ ನಿಜವಾದ ಪ್ರತಿಭೆಗಳನ್ನ ಬೆಳೆಸುವಂತಹ ನಿಟ್ಟಿನಲ್ಲೂ ಕೂಡ ಮಾಧ್ಯಮದ ಕರ್ತವ್ಯ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆ ಒಂದು ನಿಟ್ಟಲ್ಲಿ ನಾವು ಮಾಧ್ಯಮವನ್ನ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ತುರ್ತು ಕೆಲಸಕ್ಕೆ ತೆರಳಿರ್ತಕ್ಕಂಥ ತಟಸ್ಥಲ ಬ್ರಹ್ಮಿ ಶಿವಲಿಂಗ ಪಂಡಿತರಾಧ್ಯ ಪೂಜಾ ಆನಂದ ದೇವರು ಒಲೆಮಠ್ ಜಮಖಂಡಿ ಅವರ ಪಾದಗಳನ್ನು ಸಹಿತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಹಿರಿಯರಾದ ಈ ಕ್ಷೇತ್ರದ ಹಿಂದಿನ ಹಾಗೂ ಅಧ್ಯಕ್ಷತೆಯನ್ನು ವಹಿಸ್ತಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಮಠಪತಿ ಅವರೇ ಸಂಪಾದಕರು, SM ಸುದ್ದಿ ಮಿತ್ರ. ಅದಕ್ಕೆ ನಾನು ಇಲ್ಲೇ ಬಡಿಗೇರಿ ಅವ್ರದ್ದು ಅದನ್ನು ಹೇಳ್ತೀನಿ, ದಯಮಾಡಿ ನೀವು ಪರಿಶೀಲನೆ ಮಾಡಿ ರದ್ದು ಮಾಡಿ. ಈಗ ನಾನು ಇವತ್ತು ಪೇಪರ್ದಾಗ ಓದಿನಿ ಮತ್ತು ಇದೊಂದು ಕೆಟ್ಟ ಪದ್ಧತಿ ಬೇಡ. ಹಿಂದಿನ ಸರ್ಕಾರ ತಂದಿರತಕ್ಕಂಥದ್ದು ಮುಂದಿನ ರದ್ದು ಮಾಡೋದು. ಈಗ 1.5 ವರ್ಷ ಆಯ್ತು ವಿಧವಾ ಪೆನ್ಷನ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನಮ್ಮ ಗಮನಕ್ಕೆ ತರಬೇಕು ಅಧಿಕಾರಿಗಳು. ಹಿಂಗಾಗೈತೆ ಅಂದ್ರೆ ನಾವು ಘೋಷಣೆಯಾಗಿ ಮಾತಾಡ್ತೀವಿ, ಸರ್ಕಾರನ ಎಚ್ಚರಿಸಿಕೊಳ್ತೀವಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಅಧಿಕಾರಿಗಳು ಮಾಡಿದ್ರು. ಅವ್ರು ಎಚ್ಚರಿಸಿದಾಗ ಅವ್ರಿಗೆ ಆಗ್ತದೆ. ಎಷ್ಟೋ ಮಂದಿಗೆ ಸಂಧ್ಯಾ ಸುರಕ್ಷಾ ಬಂದಿಲ್ಲ, ಅವರಿಗೆ ಗೃಹ ಜ್ಯೋತಿ, ಕೆಲವು ಮಂದಿಗೆ ಗೃಹ ಲಕ್ಷ್ಮಿ ಅದು ಬಂದಿಲ್ಲ. ಹಿಂಗೆ ಆಗ್ತಾವ. ಆದ್ದರಿಂದ ಇದು ಮಾಧ್ಯಮ ಕಣ್ತುಗಿಸುವಂಥ ಕೆಲಸ ಮಾಡೋದು. ಮಾಧ್ಯಮ ಅಂದ್ರೆ ಎಲ್ಲರ ಮೇಲೆ ಇದ್ದಂಗ, ಯಾಕಂದ್ರೆ ಅದಕ್ಕೆ ಶಕ್ತಿ ಭಾಳ ಇರ್ತವೆ. ಅದ ನಿಷ್ಪಕ್ಷಪಾತವಾಗಿ ನಿರ್ದಾಕ್ಷಿಣ್ಯವಾಗಿ ಸುದ್ದಿ ಬಿತ್ತರಿಸೋದ್ರ ಮುಖಾಂತರ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಮತ್ತು ಮಧ್ಯವರ್ತಿಗಳನ್ನು ಎಚ್ಚರಿಸುವಂಥ ಕೆಲಸ ಮಾಡೋದು. ಮಧ್ಯವರ್ತಿಗಳ ಮೇಲೆ ನಿಮ್ಮ ಸುದ್ದಿ ಮಾಧ್ಯಮದಿಂದ ಅವ್ರಿಗೆ ತಕ್ಕ ಪಾಠ ಕಲಿಸುವಂಥದ್ದನ್ನು ಆಗಬೇಕು. ಯಾಕಂದ್ರೆ ನಮಗೂ ಗೊತ್ತಿರಂಗಿಲ್ಲ, ಅಧಿಕಾರಿಗಳಿಗೂ ಹಿರಿಯ ಅಧಿಕಾರಿಗಳಿಗೂ ಗೊತ್ತಿರಂಗಿಲ್ಲ. ಅವ್ರು ಏನು ತಂದು ಕೊಡ್ತಿರ್ತಾರ, ಕೆಳಗಿನ ಅಧಿಕಾರಿಗಳು ಏನು ಹೇಳ್ತಾರ ಅದನ್ನು ಸಹಿ ಮಾಡಿ ಕಣ್ಣು ಮುಚ್ಚಿ ಸಹಿ ಮಾಡಿ. ಅದರಿಂದ ಅದು ಎಲಿಜಿಬಲ್ ಆಯಿತು ಎಲಿಜಿಬಲ್ ಇಲ್ಲೋ ಅದನ್ನು ನೋಡಂಗೇ ಇಲ್ಲ. ಅದರಿಂದ ನೀವು ಮಾಧ್ಯಮದವರು ಅದನ್ನು ಸಹಿತ ಕೆಲವೊಂದು ಪರ್ಸೆಂಟ್ ಆದರೂ ಉಳಿದು ಮಾಡಿರಿ, ಉಳಿದು ಬೇಡ ಅನ್ನಂಗಿಲ್ಲ. ಇವು ಸ್ಥಳೀಯ ಮಾಧ್ಯಮಗಳು ಸ್ಥಳೀಯ ಸುದ್ದಿಗೆ ಹೆಚ್ಚು ಒತ್ತು ಕೊಡು. ನೀವು ನ್ಯಾಷನಲ್ ಮಾಧ್ಯಮಗಳು, ಸ್ಟೇಟ್ ಮಾಧ್ಯಮಗಳು, ಜಿಲ್ಲಾ ಮಾಧ್ಯಮಗಳು ಬೇರೆ ಇರ್ತಾವೆ, ಅಲ್ಲಿ ಮಾಡಿರಿ. ಅದ್ರ ಹೆಚ್ಚಿನ ಪರ್ಸೆಂಟೇಜ್ ಒಳಗೆ ನೀವು ಸುದ್ದಿ ಬಿತ್ತರಿಸೋದು, ಜನರ ಗಮನಕ್ಕೆ ತರೋದು, ಸ್ಥಳೀಯವಾಗಿ ಲೋಕಲ್ಲಾಗಿ ತಾಲೂಕು ಮಟ್ಟದ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಆಗಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅದರಿಂದ ಒಟ್ಟಾರೆಯಾಗಿ ಈ ಮಾಧ್ಯಮಗಳಂತ ಸ್ವಲ್ಪ ಜಾಗೃತಿ ಹೆಜ್ಜೆ ಇಡ್ತಾರೆ ಕೆಲವೊಂದು ಜನ. ಎಲ್ಲ ಶಾಸಕರಾಯ್ತು, MP ಗಳಾಯ್ತು, ಮಂತ್ರಿಗಳಾಯ್ತು, ಮಾಧ್ಯಮ ಒಂದಿರ್ಲಿಕ್ಕೆ ಬೇಕಾಬಿಟ್ಟಿ ಹಾಕಿ. ಈಗ ಮೊದಲು ಹೆಂಗೆ ಹಾಕಿತ್ತಲ್ಲ ಹಂಗೆ ಹಾಕಿತ್ತು. ಈಗೆಲ್ಲ ಮಾಧ್ಯಮ ಎಲ್ಲ ಅಗದಿ ಎಕ್ಸ್ಪರ್ಟ್ ಅದಾವ್ರೆ. ಎಲ್ಲಿ ಅವ್ರನ್ನ ಕಣ್ ತಪ್ಪಿಸ್ತು ಸಹಿತ ಮಾಡುವಂಥ ಕೆಲಸ ಮಾಡ್ತಾರೆ. ಅದನ್ನು ನೀವು ದುರ್ಬಿನ್ ಹಾಕೊಂಡು ಕಾಯಬೇಕು. ಕೆಲವೊಂದು ನೋಡಿದ್ರೆ ನಾವು ಆಹಾರದ ಒಬ್ಬ ಹೆಣ್ಮಕ್ಳದ ಅಂಥ ಕಠಿಣ ಪರಿಸ್ಥಿತಿ ಒಳಗೆ ರಿಸ್ಕ್ ತಗೊಂಡು ಒಳಗೆ ಹೋಗಿ ಆಹಾರ ಹೆಂಗೆ ತಯಾರು ಮಾಡ್ತಾರೆ ಅದನ್ನು ಸುದ್ದಿ ಹೊರಗೆ ಕೊಡುವಂಥ ಕೆಲಸ ಮಾಡ್ತಾರೆ. ಎಣ್ಣೆ ತಯಾರು ಮಾಡೋದು, ಜನರ ಮೇಲೆ ದುಷ್ಪರಿಣಾಮ ಬೀರುವಂಥ ಕೆಲಸ ಮಾಡ್ತಾ ಇದ್ದಾರೆ. ವಿಷ ಹಾಕಿ ಒಂದು ಎಣ್ಣೆ ತೆಗೆದು ಆಹಾರ ಉತ್ಪಾದನೆ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಆ ರೀತಿ ಧೈರ್ಯವಂತಿರ್ಬೇಕು. ಯಾಕೆ ಹೆಣ್ಮಕ್ಕಳಾಗಿ ಅತ್ಯಂತ ಧೈರ್ಯದಿಂದ ಎಲ್ಲೆಲ್ಲಿ ಡುಪ್ಲಿಕೇಟ್ ಎಣ್ಣೆ ತಯಾರು ಮಾಡ್ತಾರೆ, ಡುಪ್ಲಿಕೇಟ್ ಆಹಾರ ತಯಾರು ಮಾಡ್ತಾರೆ, ಅವ್ರ ಕಾರ್ಖಾನೆಗಳೊಳಗೆ ಹೋಗಿ ಅದನ್ನು ಫೋಟೋ ತಗೊಂಡು ಸುದ್ದಿ ಮಾಡಿಸುವಂಥ ಕೆಲಸ ಮಾಡ್ತಾರೆ. ಆ ರೀತಿ ಮಠಪತಿ ಅವರು, ಯಾರು ಶ್ರೀಕಾಂತ್ ಮಠಪತಿ ಅವರು ಸಹಿತ ಆ ರೀತಿ ಒಂದು ರಾಷ್ಟ್ರವನ್ನು ಮೆರಿಬೇಕು. ಇದು SM ಸುದ್ದಿ ಮಿತ್ರ, ಇದು ಈ ಸುದ್ದಿ ಬಿತ್ತರಿಸುವುದರ ಮುಖಾಂತರ
ಇದು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೂ ಸಹಿತ ಹೆಸರುವಾಸಿ ಆಗಬೇಕು. ಆ ರೀತಿ ಶಕ್ತಿಯನ್ನು ಆ ನಂದಿಕೇಶ್ವರ ನಿಮಗೆಲ್ಲ ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನಗೂ ಸಹಿತ ಇಲ್ಲಿ ಕರೆಸಿ ಇನ್ನೂ ಸಮಾಜದಲ್ಲಿ ಆಗ್ತಿರ್ತಕ್ಕಂತಹ ಒಂದು ನೈಜ ಸಮಸ್ಯೆಗಳು ಏನಿದ್ದಾವೆ, ಜನರ ಕುಂದುಕೊರತೆಗಳು ಏನಿದ್ದಾವೆ, ಅವುಗಳನ್ನು ಸರ್ಕಾರದ ಕಣ್ಣುಗಳನ್ನು ತೆರೆಸುವಂತಹ ಒಂದು ಲೇಖನಿಯನ್ನು ಈ ಒಂದು ಮಾಧ್ಯಮದವರು ಮಾಡಬೇಕು ಅಂತೇಳಿ ತಮ್ಮ ಒಂದು ಉದ್ಘಾಟನೆಯ ಭಾಷಣವನ್ನು ಮಾಡಿರ್ತಕ್ಕಂಥ ನನ್ನ ಸನ್ಮಾನ್ಯ ಶ್ರೀ ಸಿದ್ದು ಸೌದಿ ಸಾಹೇಬರಿಗೆ ಅಭಿನಂದನೆಗಳು. ಇನ್ನು ಮುಂದೆ ಗುರುಗಳಿಗೆ ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಯಾಕೆಂತಂದರೆ ನಮ್ಮ ಸಾಯಿ ಸಂಕಲ್ಪ ಸ್ಕೂಲಿನ ಮದರ್ಕಂಡಿ ಸ್ಕೂಲಿನ ಮುತ್ತು ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಕುಮಾರಿ ಶ್ರೀಶಾ ಸಿಂಧೆ ಅವರು ಒಂದು 2 ನಿಮಿಷಗಳ ಒಂದು ಭರತನಾಟ್ಯ ಇದೆ, ಅದನ್ನೊಂದು ನೋಡಿಕೊಂಡು ಕನ್ನಡ ಕುಲ, ನನ್ನ ಯಾಗ ಸೇವಾಯಾಗ, ನನ್ನ ಪಕ್ಷ ಭಕ್ತಿ ಪಕ್ಷ, ನನ್ನ ಸೂತ್ರ ಸಮನ್ವಯ ಸೂತ್ರ,
ನನ್ನ ಜೈಕಾರ ಮಾನವೀಯತೆ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಬಸವೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ, ಎನ್ನ ಆರಾಧ್ಯ ದೈವಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ನೂತನವಾಗಿ ನಮ್ಮ ಜಮಖಂಡಿಯಲ್ಲಿ ಮಾಧ್ಯಮದ ಎಲ್ಲ ಹಿರಿಯರೇ, ಸಂಪಾದಕರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಬಹಳ ವಿಶೇಷವಾಗಿ ನೂತನವಾಗಿ ನಮ್ಮ ಜಮಖಂಡಿ ಒಳಗ SM ಸುದ್ದಿ, SM ಅಂದ್ರೆ ಚಾನಲ್ ನೂತನವಾಗಿ ಉದ್ಘಾಟನೆಗೊಂಡಿದೆ. ನಾ ಅನ್ಕೋತೀನಿ ನಮ್ಮ ಜಮಖಂಡಿ ಒಳಗಿರ್ತಕ್ಕಂಥ ನ್ಯೂಸ್ ಚಾನಲ್ಗಳು ಯಾವ್ದು ಅತಿ ಹೆಚ್ಚು ನ್ಯೂಸ್ ಚಾನಲ್ ಇರುವಂತ ಒಂದು ಕ್ಷೇತ್ರ ಅದು ನಮ್ಮ ಜಮಖಂಡಿ ಕ್ಷೇತ್ರ ಅಂತ ನಮ್ಗೆ ಅಭಿಮಾನ ಅನ್ನಿಸ್ತಾರೆ. ಇನ್ನೊಂದು ಏನಂತಂದ್ರೆ ಎಲ್ಲರೂ ಭಾರಿ ಒಕ್ಕಟ್ಟದ, ಅದು ಭಾಳ ಖುಷಿ ನಮ್ಗೆ. ಒಬ್ಬರಿಗೆ ಸುದ್ದಿ ಒಬ್ಬರು ಮಾಡ್ಯಾರ ಅಂತಂದ್ರೆ ಇನ್ನೊಬ್ಬರಿಗೆ ಗೊತ್ತಾತಂದ್ರೆ ಒಬ್ಬರಿಗೊಬ್ಬರು ಹಂಚ್ಕೊಂಡ ಎಲ್ಲರೂ ಸುದ್ದಿ ಮಾಡ್ತಾರೆ. ಒಬ್ಬರ ಸ್ವಾರ್ಥಿಗಳು ಯಾರು ಇಲ್ಲಿ. ನಾವು ಎಲ್ಲ ಕ್ಷೇತ್ರದೊಳಗೂ ಸ್ವಾರ್ಥಿಗಳದ, ಒಬ್ಬರ ಕ್ಷೇತ್ರ ಅಂತಲ್ಲ, ರಾಜಕೀಯದೊಳಗೂ ಹಂಗ ಇರ್ತದ. ಒಬ್ಬರಿಗೆ ಬೆಳಕತ್ತಾರೆ ಕಾಜು, ನಮ್ಮಂತ ಸನ್ಯಾಸಿಗಳಿಗೆ ಹಂಗ ಇರ್ತಾರ ಅಂತ ಮಾಡ್ರಿ. ನಮ್ಮದ್ರೊಳಗೂ ಇರೋರ ಹಿಂಗ ಒಬ್ಬರು ಬೆಳಕತ್ತಾರೆ ಅಂದ್ರೆ ಹಿಂಗೆ ಕಾಲ್ ಜಗ್ಗೋರು ಎಲ್ಲಾ ಕ್ಷೇತ್ರದೊಳಗ, ಟೋಟಲಿ ಎಲ್ಲಾ ಕ್ಷೇತ್ರದೊಳಗೂ ಇರೋರ. ಆದ್ರೆ ನಿಮ್ಮೆಲ್ಲ ಸುದ್ದಿ ಮಾಧ್ಯಮದ ಏನ್ ಈ ಕ್ಷೇತ್ರ ಐತಲ್ಲ ಬಹಳ ಪವಿತ್ರವಾದ ಕ್ಷೇತ್ರ ಇದು. ಒಬ್ಬರಿಗೆ ಹೆಗಲು ಕೊಟ್ಟ ನಿಮ್ದು ಬೇರೆ ಅಲ್ಲ, ನಂದು ಬೇರೆ ಅಲ್ಲ, ಎಲ್ಲರೂ ಮಾಡೋದು ಒಂದೇ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಆತ್ಮೀಯತೆಯಿಂದ ಈ ಕೆಲಸ ಮಾಡಕತ್ತಿರಲ್ಲ. ಇದನ್ನ ನೋಡಿ ಬಹಳ ಖುಷಿ ಅನ್ನಿಸ್ತದ ನನಗೆ. ನಿಮಗೆ ಇನ್ನೊಬ್ಬ ಹೊಸದಾಗಿ ಜಾಯ್ನ್ ಆದ್ರು ನಮ್ಮ ಮಠಪತಿ ಅವರು, ಶ್ರೀಶೈಲ್ ಮಠಪತಿ ಅವರು, ಶ್ರೀಕಾಂತ್ ಮಠಪತಿ ಅವರು ಹೊಸದಾಗಿ ನಿಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಯಾರ. ಅವ್ರನ್ನೆಲ್ಲ ನೀವು ಕೈ ಹಿಡ್ಕೊಂಡ ಮೇಲೆತ್ತುವಂಥ ಕೆಲಸ ನೀವೆಲ್ಲ ಸುದ್ದಿ ಮಾಧ್ಯಮದವರು ಮಾಡಬೇಕು. ಯಾಕಂದ್ರೆ ಯಾರು ದೊಡ್ಡವ್ರು ಆಗ್ತಾರೆ ಅಂತಂದ್ರೆ, ಒಮ್ಮೆ APJ ಅಬ್ದುಲ್ ಕಲಾಂ ಅವರು ಹೈದರಾಬಾದದೊಳಗೆ ಅಂಗವಿಕಲರ ಸ್ಪರ್ಧೆ ಇಟ್ಟಿದ್ರು. ಕಾಲಿಲ್ಲಾರ್ದವ್ರು ಅಧಿಕೃತ ಕಾಲು ಹಾಕೊಂಡು ಒಂದು ಓಟದ ಸ್ಪರ್ಧೆ ಅಲ್ಲಿ ಇಟ್ಟಿದ್ರು. ಅವಾಗ ಅಲ್ಲಿ ಕಾರಣ ಏನಾಯ್ತಂದ್ರೆ ಎಲ್ಲ ಮಕ್ಕಳು, ಅಂಗವಿಕಲ ಮಕ್ಕಳು ಓಡ್ಕೋತ ಹೊಂಟಿದ್ರು. ಅಲ್ಲಿ ಏನಾಯ್ತಂದ್ರೆ ನಡಬರ್ಕೊಬ್ಬ ಕಾಲು ಹಿಡಿದು ಬಿದ್ದಾಗ ಇನ್ನುಳಿಕಿದವ್ರು ಅಂಗವಿಕಲ ಮಕ್ಕಳು ಏನದಾರಲ್ಲ ಅವ್ರು ಮುಂದೆ ಹೋಗ್ಲಿಲ್ಲ. ಅವ ಯಾವ ಬಿದ್ದಾನಲ್ಲ ಅವನ ಹತ್ರ ಹೋಗಿ ಅವನಿಗೆ ಎಬ್ಬಿಸಿ ಅವನಿಗೆ ನೀರು ಕುಡಿಸಿ ಒಂದ್ ಸ್ವಲ್ಪ ಆರಾಮ ಅನಿಸಿಂದ ಮತ್ತೆಲ್ಲರೂ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದ್ರ ಮೂಲಕ ನಾವ್ ಏನ್ ತಿಳ್ಕೊಬೇಕಂತಂದ್ರ, ಯಾರು ಬಿದ್ದಿರ್ತಾರಲ್ಲ ಅವ್ರು ನೋಡಿ ಮುಂದೆ ಹೋಗೋದು ಅಟ್ಟ ಅಲ್ಲ, ಯಾರು ಬಿದ್ದಿರ್ತಾರಲ್ಲ ಅವ್ರನ್ನ ಕೈ ಹಿಡಿದ ಮೇಲೆತ್ತಿ ಅವ್ರನ್ನೂ ಜೊತೆಗೆ ಯಾರು ಕರ್ಕೊಂಡು ಹೋಗ್ತಾರಲ್ಲ ಅವ್ರು ಈ ಜಗತ್ತಿನೊಳಗೆ ದೊಡ್ಡವರು ಆಗ್ತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಹಂಗ ಯಾರದೇ ಕಷ್ಟ ಇರಲಿ ಅವ್ರು ನೋಡಿ ಸುಮ್ ಕೂತ್ಕೊಳ್ಳೋದಿಲ್ಲ. ನಿಮ್ದು ಕೆಲಸನೂ ಅದ, ರಾಜಕೀಯದ ರಂಗದವ್ರದ್ದು ಅದ, ನಮ್ಮ ರಂಗನೂ ಅದ. ಎಲ್ಲಾ ರಂಗ ಮಾಡೋದೇನಂತಂದ್ರೆ ಯಾರು ನೊಂದವ್ರು ಇರ್ತಾರ, ಯಾರು ಬೆಂದವ್ರು ಇರ್ತಾರ ಅವ್ರಿಗೆ ಬಾಯಿ ಇರಂಗಿಲ್ಲ. ಬಾಯಿ ಕೊಟ್ಟನ ಭಗವಂತ, ಆದ್ರೆ ಹೇಳುವಂತ ಧೈರ್ಯ ಅವರಲ್ಲಿ ಇರಂಗಿಲ್ಲ. ಅದನ್ನ ನೀವು ಎಕ್ಕಿ ತೆಗೆದ ಕೇಸಿಂದ ಅವ್ರ ಏನು ಕುಂದು ಕೊರತೆಗಳಿರ್ತಾವಲ್ಲ ಅವಕ್ಕೆ ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಯಾರು ಮಾಡ್ಬೇಕಂದ್ರೆ ಅದು ಪತ್ರಿಕಾ ಮಾಧ್ಯಮದವ್ರು ಮಾಡ್ಬೇಕಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಬೇಕು. ಆದ್ರೆ ನಮ್ಮ ಜಮಖಂಡಿ ತಾಲೂಕಿನೊಳಗ ಎಲ್ಲಾ ಪತ್ರಿಕಾ ಮಾಧ್ಯಮದವ್ರು ಬಹಳ ಕ್ರಿಯಾಶೀಲರಾಗಿ ಯಾರು ಒಳ್ಳೆ ಕೆಲಸ ಮಾಡಕತ್ತಾರ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ, ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರ ಅವ್ರನ್ನ ಎಕ್ಕಿ ತೆಗೆದು ಅವ್ರನ್ನ ಬಹಿರಂಗದಿಂದ ಅವ್ರಿಗೆ ಬುದ್ಧಿವಾದ ಹೇಳುವಂತ ಕೆಲಸ ಅದು ನಮ್ಮ ಜಮಖಂಡಿ ಎಲ್ಲ ಸುದ್ದಿ ಮಾಧ್ಯಮದವ್ರು ಮಾಡ್ತಾರ ಅಂತಕ್ಕಂಥ ಅಭಿಮಾನದ ಮಾತು ನಿಮ್ಮೆಲ್ಲರೂ ಕೂಡ ಹೇಳಕ್ ಇಚ್ಛಾ ಪಡ್ತಾರೆ. ಬಟ್ ಈ ಹೊಸದಾಗಿ SM ಸುದ್ದಿ ಮಿತ್ರ ಇದು ಹೊಸದಾಗಿ ಉಟ್ಕೊಂಡದ, ಇದು ಬಹಳ ಎತ್ತರ ಮಟ್ಟದೊಳಗೆ ನಮ್ಮ ಶ್ರೀಕಾಂತ ಮಠಪತಿಯವರು ಬೆಳೆಸ್ಲಿ ಅಂತಕ್ಕಂಥ ಶಿವವನ್ನು ಅವರಿಗೆ ಹಾರೈಸ್ತೇನೆ. ಎಲ್ಲ ಪತ್ರಿಕಾ ಮಾಧ್ಯಮದವರು, ಅವರ ಸಹೋದರರ ಎಲ್ಲರೂ ಸಹಿತ ನೀವೆಲ್ಲರೂ ಕೂಡ ಅವರಿಗೆ ಶುಭ ಹಾರೈಸ್ಲಿಕ್ಕೆ ಬಂದಿದ್ದೀರಾ. ಅವ್ರನ್ನೂ ಕೂಡ ಕೈ ಹಿಡಿದ ಮೇಲೆ ಎತ್ತುವಂತ ಕೆಲಸ ನೀವೆಲ್ಲರೂ ಕೂಡ ಮಾಡಿ. ನಮ್ಮ ಸಿದ್ದು ಸೌದಿಯವರು ಏನು ಅದ್ಭುತ ಮಾತಾಡಿದ್ರಿ. ಇದ ಪ್ರಥಮ ಬಾರಿಗೆ ಅವ್ರು ಜಾಸ್ತಿ ಹೊತ್ತು ಕುಂತ ಅವ್ರ ಮಾತು ಕೇಳಿದ್ ನಾನು ಫಸ್ಟ್. ಅವ್ರು ಎತ್ತು ಹೊಂಟಿದ್ರು ಅನಿವಾರ್ಯವಾಗಿ ನಿಮ್ಮ ಮಾತು ನಾ ಕೇಳಿ ನಮ್ಮ ಮಾತು ನೀವು ಕೇಳೇ ಹೋಗ್ಬೇಕಂತ ಅವ್ರು ನಮ್ಮ ತಾಲೂಕ್ನವ್ರಿ. ಅವ್ರಿಗೆ ಕಾಡೋರು ಬೇಡೋರು ನಮ್ಮ ತಾಲೂಕಿನವ್ರು ಅದಾರ, ಬೇರೆ ತಾಲೂಕಿಗೆ ಹೋಗಿ ಹಾಳಾಗತ್ತಾರ. ನಮಗ್ ಭಾಳ ಖುಷಿ.
ಮೊದಲು ಜಮಖಂಡಿ MLA ಅವರು, ಈಗ ಆ ಕಡೆ ಹೋಗ್ಯಾರ, ಆ ಕಡೆ ಟಿಕೆಟ್ ಕೊಟ್ಟಾರ, ಅಲ್ಲಿ ಹೋಗ್ಯಾರ, ಮತ್ತೆ ಯಾವಾಗ ಬರ್ತಾರ ಗೊತ್ತಿಲ್ಲ. ಆದ್ರೆ ನಮ್ಮ ಜಮಖಂಡಿ ತಾಲೂಕ್ ಎಂತ ಪುಣ್ಯ ಮಾಡೈತ್ ನೋಡ್ರಿ, ಒಂದ ಊರಿನೊಳಗ 2 ಶಾಸಕರನ್ನು ಪಡೆದುಕೊಂಡಿರ್ತಕ್ಕಂಥ ತಾಲೂಕ ಅದ ನಮ್ಮ ಜಮಖಂಡಿ ತಾಲೂಕ್. ಇವರು ಹಿರೇಪಡ್ಸಲ್ಗಿ, ಇವ್ರು ಆಜು ಬಾಜು ಹಿರೇಪಡ್ಸಲ್ಗಿ ಅವ್ರ ಕುಂತಾರ. ನಡವರ್ಕ್ ನಾವು ಚಿಕ್ಕಪಡ್ಸಲ್ಗೆ ಕಾರ್ಯಕ್ರಮ ಮಾಡಾಕತ್ತೇವೆ ಈಗ. ಹೆಂಗ ಅವ್ರು ನಂಟ ಇದ್ ನೋಡ ಅದರಿ ಇಬ್ಬರದು ಹಿರೇಪಡ್ಸಲ್ಗಿನ ಸಣ್ಣ ಹಳ್ಳಿಯಾಗೂ ಸಹಿತ ಇಬ್ರು ಒಂದ ಊರು. ತೆರದಾಳ ಮತಕ್ಷೇತ್ರಕ್ಕಿದ್ರು, ಈಗೂ ಇವ್ರು ಅದಾರ. ಆದ್ರೆ ಈಗ ಒಂದ್ ಸ್ವಲ್ಪ ಇವ್ರು ಮಾಜಿ ಆಗ್ಯಾರ. ಆದ್ರೆ ಹಿರಿಯ ರಾಜಕಾರಣಿಗಳು ಈ ಭಾಗದೊಳಗ ಅವರ ಪಕ್ಷವನ್ನ ಎತ್ತಿ ಹಿಡಿದಿರ್ತಕ್ಕಂಥ ಅಪರೂಪದ ನಾಯಕ ಯಾರಂತಂದ್ರೆ ಅದು ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರು ಅಂತ ತಿಳ್ಕೊಂಡು, ಎಂತಿಂತ ದೊಡ್ಡ ದೊಡ್ಡ ನಾಯಕರನ್ನ ಬೆಳೆಸಿರ್ತಕ್ಕಂಥ ಕೀರ್ತಿ ಅದು ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಸಲ್ಲಬೇಕಂತಕ್ಕಂಥ ಮಾತನ್ನ ಹೇಳಕ್ ಇಚ್ಛಾ ಪಡ್ತೇನೆ. ಎಲ್ಲರೂ ನೋಡ್ರಿ ಎಂತ ಅದ್ಭುತವಾದ ಮಾತು ನೋಡ್ರಿ. ಇವರು ಪ್ರೆಸೆಂಟ್ ಈಗ ಶಾಸಕರದಾರ, ಆದ್ರೂ ಅಭಿಮಾನದ ಮಾತು ಏನ್ ಹೇಳಕತ್ತಾರ ಅಂದ್ರ, ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ಯಾರಂತಂದ್ರ ರಾಜಕೀಯ ಗುರುಗಳು ಯಾರಂತಂದ್ರ ಅದು ಶ್ರೀಕಾಂತ್ ಕುಲಕರ್ಣಿ ಯಾರ ಅಂತ ತಿಳ್ಕೊಂಡ ಅವರು ಸಹಿತ ಹೇಳ್ತಾರೆ. ಇಂಥ ಹಲವಾರು ರಾಜಕೀಯ ಯುವಕರನ್ನ ಬೆಳೆಸಿರ್ತಕ್ಕಂಥ ಕೀರ್ತಿ ಅದು ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಸರ್. ಬಹಳ ಸರಳದರು, ಯಾವಾಗ ಫೋನ್ ಹಚ್ಚಿದ್ರು ಮೊದಲು ಅವ್ರ ರಾಜಕೀಯ ಗುರು ಇದ್ರಂತ, ಈಗ ಅವ್ರ ಗುರು ಆಗ್ಯಾರಂತ. ಎಲ್ಲ ಪತ್ರಿಕಾ ಮಾಧ್ಯಮದವ್ರು ಅಂತ ತಿಳ್ಕೊಂಡ ಬಹಳ ಅಭಿಮಾನದಿಂದ ನಾನು ಹೇಳಕ್ ಇಚ್ಛಾ ಪಡ್ತೇನೆ. ಬರೀ 1.5 ವರ್ಷ ಆತ್ ನಾ ಬಂದು, ಭಾಳ ಏನಾಗ್ತೋ 20 ವರ್ಷ ಆಗಿಲ್ಲ. ನಾ 1.5 ವರ್ಷದೊಳಗ ನಾ ಏನೇ ಒಂದು ಪ್ರತಿ ಹೆಜ್ಜೆ ಇಟ್ಟಾಗೂ ಸಹಿತ ನನಗ ಸದಾಕಾಲ ಬೆಂಗಾವಲಾಗಿ ನಿಂತವ್ರು ಯಾರಂತಂದ್ರೆ ಎಲ್ಲಾ ಪತ್ರಿಕಾ ಮಾಧ್ಯಮದವರು. ನಿಮ್ಮೆಲ್ಲರ ಸಹಕಾರ ಪ್ರೀತಿ ಯಾವಾಗ್ಲೂ ಕೂಡ ನನ್ನ ಅಂತ ಸಣ್ಣ ಸನ್ಯಾಸಿ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ, ನಮ್ಮ ಶ್ರೀಕಾಂತ್ ಮಠಪತಿ ಅವರು ಏನು ಹೊಸದಾಗಿ ಪ್ರಾರಂಭ ಮಾಡ್ಯಾರಲ್ಲ, ಅವರಿಂದ ಈ ಸಮಾಜದೊಳಗೆ ಯಾವ್ಯಾವ ಡೊಂಕುಗಳದಾವಲ್ಲ ಆ ತಿದ್ದುವಂತ ಕೆಲಸ ಅವರು ಮಾಡಿ ಆ ಭಗವಂತ ಆಶೀರ್ವಾದ ಕೊಡ್ಲಿ ಅಂತಕ್ಕಂಥ ಮಾತನ್ನ ಶುಭವನ್ನ ಹಾರೈಸಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀಡಿ ಗೌರವ ಕೊಡುವಂತ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಮುಂದೆ ಆದ ನಂತರ ಎಲ್ಲ ಪತ್ರಿಕಾ ಮಿತ್ರರು ದಯವಿಟ್ಟು ಮುಂದಿನ ತಯಾರಿಯಲ್ಲಿ ಇರಬೇಕು. ನಮ್ಮ ಒಂದು ಸಾಧನೆ ಇದೇ ರೀತಿ ಮುಂದುವರಿಯಲಿ. ಮುಂದಿನ ಜನಾಂಗಕ್ಕೆ ನಿಮ್ಮ ಒಂದು ಆದರ್ಶದ ಬೆಳಕು ಹೊರಚಿಮ್ಮಲಿ ಅಂತ ಶುಭ ಹಾರೈಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೆರುಗು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಈ ಒಂದು ಸಾಧಕರಿಗೆ ಗೌರವ ಸನ್ಮಾನ. ಇದಾದ ನಂತರ SM ಮುಂದಿನ ತಯಾರಿ ಗುಂಡೆಯ ಹಿರೇಮಠ ಶಿಕ್ಷಕರು ಸರ್. ಮತಕ್ಷೇತ್ರ ಎಲ್ಲ ಶಾಸಕರು ಹಾಗೂ ಅವರ ಒಂದು ಬೆಂಬಲ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಬೆಂಬಲ ಸದಾ ಸ್ಥಿರವಾಗಿ ಇರಲಿ. ಅವರ ಒಂದು ಚಾನೆಲ್ನ ಒಂದು ಬೆಳಕು ಇಡೀ ಸಮಾಜಕ್ಕೆ ಸ್ಪರ್ಶಿಸಲಿ ಅಂತ ಹೇಳ್ತಾ ಇದ್ದೇನೆ. ಬಹಳ ಮಿತ್ರ ಈ ಒಂದು ಚಲನದ ಉದ್ಘಾಟನೆ ಶ್ರೀಕಾಂತ್ ಅವರು, ಈ ಶ್ರೀಕಾಂತ್ ಮಾತಾಡಕ ಆ ಶ್ರೀಕಾಂತ್ ಮುತ್ತನಕಂಚಿ ಮಠ ಹಿರೇಮಠ ಇವರ ಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇದೀಗ ಸಾನ್ನಿಧ್ಯ ವಹಿಸಿ ಮುಖ್ಯ ಅತಿಥಿಗಳೇ, ಪ್ರಮುಖರೇ, ಈ ಸುದ್ದಿ ಮಾಧ್ಯಮದ ಯಾವತ್ತೂ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಮಠಪತಿಯವರ ಚಾನಲ್ನಿಂದ
ಸನ್ಮಾನಿತರಾದಂಥ ಎಲ್ಲ ಸಾಧಕ ಬಂಧುಗಳೇ, ಉಳಿದಂತೆ ಅದು ಮಿತ್ರರೇ, ದಯವಿಟ್ಟು ಸ್ವಲ್ಪ ಕೂತ್ಕೊಂಡು ಅನುಕೂಲ ಆಗ್ತದೆ. 2 ನಿಮಿಷ ಮಾತಾಡ್ತೀನಿ, ಜಾಸ್ತಿ ಇಲ್ಲ. ಮಾಧ್ಯಮದ ಕರ್ತವ್ಯದ ಪ್ರಜ್ಞೆ ಅದು ಹೇಗಿರಬೇಕು, ಬರುವಂಥ ಸಮಸ್ಯೆಗಳೆಲ್ಲ ಪರಿಹಾರ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವರವಾಗಿ ಮಾತನಾಡಿದ್ದಾರೆ. ಮಾಧ್ಯಮದವರಲ್ಲಿ ಒಕ್ಕಟ್ಟು ಬರಬೇಕಿದ್ದು ಬಹಳ ಅಗತ್ಯ ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಿಷ್ಟು ವ್ಯವಸ್ಥಿತವಾಗಿ ನಮ್ಮ ಸ್ನೇಹಿತರು ಕಾರ್ಯಕ್ರಮ ಹಮ್ಮಿಕೊಂಡಾಗ ಜಮಖಂಡಿಯ ಪ್ರಮುಖ ಮಾಧ್ಯಮದ ಸ್ನೇಹಿತರಿಗೆ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ. ನಿಮ್ಮಿಂದ ಆಮಂತ್ರಣ ಹೋಗಿದ್ದಿಲ್ಲ ಅನ್ನೋದು ಗೊತ್ತಿಲ್ಲ. ನಮ್ಮ ಮೀಡಿಯಾ ಏನು ರೈಟಿಂಗ್ ಮೀಡಿಯಾ ಇದೆ, ಪ್ರಿಂಟ್ ಮೀಡಿಯಾದಲ್ಲೇ 2 ಗುಂಪು ಅದಾವ. ಈ ನನಗನ್ನಿಸ್ತು ಈ ಗುಂಪುಗಳಿಗೆ ಹೋಗಿ ಸಣ್ಣ ಪುಟ್ಟ ಏನಾದರೂ ಮತಭೇದ ವ್ಯತ್ಯಾಸ ಇದ್ರೆ ಒಂದಾಗಿ ನಾವು ಸಮಾಜ ಸೇವೆ ಮಾಡುವಂಥ ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕನ್ನೋಂಥ ಜವಾಬ್ದಾರಿ ಹೊತ್ತು ಮಾಧ್ಯಮದಲ್ಲಿ ನಾವು ಇದ್ದೀವಿ ಅಂತಂದ್ರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ಬದಲಾಗಬೇಕು ಅಂತೇಳಿ ನನಗನ್ನಿಸ್ತದೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮ ಇದು ವಿಶಿಷ್ಟ. ಬ್ರಿಟಿಷರನ್ನ ಓಡಿಸಿದಂಥ ಒಂದು ಪತ್ರಿಕಾರಂಗ ನಾವು ಹೆಮ್ಮೆ ಪಡಬೇಕು. ಇವತ್ತು ದೇಶದ ವ್ಯವಸ್ಥೆ ಸ್ವತಂತ್ರ ಸಿಕ್ಕಿ 75 ವರ್ಷ ಕಳೆದರೂ ಕೂಡ ನಮ್ಮ ದೇಶದಲ್ಲಿ ಬಡವನಾಗ್ತಾ ಇದ್ದಾನ, ಶ್ರೀಮಂತನಾಗ್ತಾ ಇದ್ದಾನ. ಈ ವ್ಯತ್ಯಾಸಕ್ಕೆ ಮೂಲ ಕಾರಣವನ್ನು ಹುಡುಕುವ ದೊಡ್ಡ ಜವಾಬ್ದಾರಿ ನಿಮ್ಮ ಪತ್ರಿಕಾರಂಗದ ಮೇಲಿದೆ. ಯಾಕಂದ್ರೆ ಲಂಚ ಅನ್ನೋದು ಯಾವ ಕಚೇರಿಯಲ್ಲೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿ ಅದು ಪಿ ಅಂತ ಹೇಳಿ ನೀವು ಒಪ್ಕೊಂಡು ಬಿಟ್ಟಿವಿ. ಅದಕ್ಕೆ ಯಾಕೆ ನಾ ಈ ಮಾತನ್ನ ಬಹಳ ಕಠೋರವಾಗಿ ಹೇಳ್ತೀನಿ ಅಂತಂದ್ರೆ, ರಾಜ್ಯದ ಬಜೆಟ್ ನೋಡಿದ್ರೆ ಒಂದು ವರ್ಷಕ್ಕೆ 4,71,000 ಕೋಟಿ, ಸುಮಾರು 2,25,000 ಕೋಟಿಯನ್ನ ಕೇವಲ 0.5% ಇರುವಂತ ನೌಕರಸ್ಥರಿಗೆ ವೇತನ ಕೊಡ್ತೀವಿ, ಲಂಚ ತಿನ್ನಲಾರ್ದ ಬದುಕಲಾರ್ದಂತ ಸ್ಥಿತಿ ಅವರು ತಲುಪಿಟ್ಟಾರ. ನಮ್ಮ ಪತ್ರಿಕಾ ಬಂಧುಗಳಿಗೆ ಹೇಳ್ತೀನಿ, ದಯವಿಟ್ಟು ಒಂದು ದೊಡ್ಡ ಜವಾಬ್ದಾರಿ, ಸಂವಿಧಾನಬದ್ಧ ಜವಾಬ್ದಾರಿಯನ್ನು ನೀವು ಹೊರ್ತಾ ಇದ್ದೀರಿ. ಜಾತಿ, ಧರ್ಮ, ಮತ, ಪಂಥ, ಪಕ್ಷಗಳನ್ನು ಮೀರಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವಂತ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾವುದಕ್ಕೂ ಹೆದರಬೇಡ್ರಿ. ನಮ್ಮ ಹಿರಿಯರಾದಂಥ ಕುಲಕರ್ಣಿ ಸಾಹೇಬ್ ಹೇಳಿದ್ರು, ಯಾಕಂದ್ರೆ ಭಯ ಬಿದ್ರ ಈ ಸಮಾಜದೊಳಗ ನಿಮ್ಗೆ ಏನೂ ಬದಲಿ ಮಾಡಕ್ ಆಗೋದಿಲ್ಲ. ಭಯವನ್ನ ದೂರಿಟ್ಟು ನೀವು ಏನಾದ್ರೂ ಬದಲಿ ಮಾಡಕ್ ನಿಂತರ ಒಬ್ಬ ಪತ್ರಕರ್ತ ಇಡೀ ಒಂದು ತಾಲೂಕನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಮ್ಮ ಹಿರಿಯರು ಹೇಳಿದರು. ಒಪ್ಪತಕ್ಕಂಥ ಮಾತು. ಯಾಕಂದ್ರೆ ಇವತ್ತು ವ್ಯವಸ್ಥೆ ಏನಾಗ್ಬಿಟ್ಟದ ಅಂದ್ರ, ಸಾಮಾನ್ಯ ಜನ 95% ಜನರ ಕಡೆ ಕೇವಲ 5% ಆಸ್ತಿ, ಕೇವಲ 5% ಜನರ ಕಡೆ 95% ಆಸ್ತಿ. ಸಾಮಾಜಿಕ ಅಸಮತೋಲನ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ಬಿಟ್ಟದ. ವ್ಯವಸ್ಥೆ ಕೆಟ್ಟದಂತೆ ನಾವು ಒಪ್ಕೊಳ್ತಾ ಇದ್ದೀವಿ. ಅದನ್ನು ಯಾವುದಕ್ಕೂ ಒಪ್ಕೊಳ್ಬೇಡ್ರಿ ಅಂತ ಹೇಳಿ ಈ ವೇದಿಕೆ ಮೂಲಕ ತಮಗೆ ಸೂಚ್ಯವಾಗಿ ಹೇಳಿ ನನ್ನೆರಡು ಮಾತುಗಳಿಗೆ ಉದಯ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್. ಕೊನೆ ಭಾಷಣಕಾರ ವಾಕಷ್ಟೇ ತ್ರೈಲೋಕ್ಯ ಸಂಪದಾಲೈಕ್ಯ ಸಮಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತ ದೇಶ ಕಂಡಂಥ ಅನೇಕ ಸಂತರನ್ನ, ಮಹಾತ್ಮರನ್ನ, ಆಚಾರ್ಯರನ್ನ, ಶರಣರನ್ನು ಕೂಡ ಸ್ಮರಣೆ ಮಾಡಿ ಈ ಕ್ಷೇತ್ರದ ಕ್ಷೇತ್ರ ಒಡೆಯನಾಗಿರ್ತಕ್ಕಂಥ ನಂದೀಶ್ವರನನ್ನು ಕೂಡ ಸ್ಮರಣೆ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಅನ್ನವನ್ನು ನೀಡ್ತಕ್ಕಂಥ ರೈತರನ್ನ, ನಮ್ಮೆಲ್ಲರನ್ನ ಕಾಯ್ತಕ್ಕಂಥ ಸೈನಿಕರನ್ನು ಕೂಡ ಸ್ಮರಣೆ ಮಾಡಿ ಇವತ್ತು ಜಮಖಂಡಿಯ ಶ್ರೀ ನಂದಿಕೇಶ್ವರ ದೇವಸ್ಥಾನದ ಆವರಣದಲ್ಲಿ SM ಸುದ್ದಿ ಮಿತ್ರ ನ್ಯೂಸ್ ಚಾನೆಲ್ ಒಂದು ಉದ್ಘಾಟನಾ ಸಮಾರಂಭ. ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಂದರೆ ಈಗಾಗಲೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಕಾಂತ್ ಕುಲಕರ್ಣಿ ಅವರು ಹೇಳಿದ ಹಾಗೆ ಸಮಯದ ಅಭಾವ ಇರುವುದರಿಂದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯ ಹಿರಿಯರಲ್ಲಿ, ಶಾಸಕರಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಮಾತೆಯರಲ್ಲೂ ಕೂಡ ಶರಣಾರ್ಥಿಗಳನ್ನ ಹೇಳಿ, ಜೊತೆಗೆ ಈ ಒಂದು ಸಮಾರಂಭಕ್ಕೆ
ಸಮಯ ಬಹಳ ಹೆಚ್ಚು ಕಡಿಮೆ ಆದರೂ ಕೂಡ ಬಂದು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಜಮಖಂಡಿಯ ಹಿರಿಯರೇ ಹಾಗೂ ಮಾತೆಯರೇ ಮುದ್ದು ಮಕ್ಕಳಿಗೆ ಮಂತ್ರಾತ್ಮದಲ್ಲಿ ಬೆಳಗುವಂಥ ಪರಮ ಜೊತೆಗೆ ಶರಣಾರ್ಥಿಗಳನ್ನ ಹೇಳಿ ಅದರ ವಿಶೇಷವಾಗಿ ನಮ್ಮ ಜಮಖಂಡಿಯ ಎಲ್ಲ ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಹೇಳ್ತಾ ಜೊತೆಗೆ ಕೂಡ ನೇರವಾಗಿ ನಾವು ಮಾತಾಡಬೇಕಾಗತ್ತೆ. ಇಂಥ ದಿಟ್ಟ ನಿರಂತರವಾಗಿ ಅವರು ಕೆಲಸ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಕಷ್ಟಗಳು ಬರ್ತಿರ್ತವೆ, ಅದನ್ನೆಲ್ಲವನ್ನು ಕೂಡ ಅವರು ಎದುರಿಸಿಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡಿದ್ದೇ ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಅವರ ಹೆಸರು ಕೀರ್ತಿ ಹೆಚ್ಚಿಗೆ ಬೆಳ್ಕೊಂತ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಈ ಮಾಧ್ಯಮ ಮಿತ್ರರಿಗೆ ಬಂದಂಥ ಎಲ್ಲ ಸಾಧಕರಿಗೆ ಇವತ್ತು ವಿಶೇಷವಾಗಿ ನಮ್ಮ ಶ್ರೀಕಾಂತ್ ಅವರು ತಮ್ಮ ಚಾಲನೆ ಉದ್ಘಾಟನೆ ಸಂದರ್ಭದಲ್ಲಿ ಜಮಖಂಡಿಯಲ್ಲಿರ್ತಕ್ಕಂಥ ಎಲ್ಲ ಸಾಧಕರನ್ನು ಕೂಡ ಕರೆಸಿ ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ಒಂದು ಗೌರವವನ್ನು ಕೊಟ್ಟಿದ್ದು ಬಹಳಷ್ಟು ಒಳ್ಳೆಯ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಅವರಿಗೆ ಈ ಚಾನಲ್ಗೆ ಶುಭವನ್ನು ಕೋರ್ತಾ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದಾರೆ. ಶಿವಂಬಿಯ ಸಾಧನೆ ಮಾಡಿರ್ತಕ್ಕಂಥ ಈ ಸಾಧಕರಿಗೆ ಒಂದು ಗೌರವ ಸನ್ಮಾನವನ್ನು ಶ್ರೀ ಶಬ್ರಸಿರಿ ಪಂಡಿತಾರಂತಹ ಸ್ವಾಮಿಗಳು ಮುಖ್ಯಮಂತ್ರಿ ಹಿರೇಮಠ ಜಮಖಂಡಿ ಪೂಜ್ಯರಿಂದ ಅವರಿಗೆ